ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಒಂದು ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣ ಏನಿರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ಇದು ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತಾ, ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತಾ, ಅಥವಾ ಎರಡು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ? ಯಾಕಂದ್ರೆ ಸ್ಟಾಕ್ ಗಳಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು ಈ ಸುದ್ದಿ ಬಂದ ನಂತರ. ಹಾಗಾಗಿ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನಿರಬಹುದು, ಆಸ್ ಎ ಇನ್ವೆಸ್ಟರ್ಸ್ ನಾವೇನ್ ಮಾಡಬೇಕು, ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಹಾಗೆ ಇತರೆ ಕೆಲವು ಅಪ್ಡೇಟ್ ಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲಾ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ಆ ಸ್ಪೆಸಿಫಿಕ್ ಸೆಕ್ಟರ್ ಯಾವುದು ಅಂತಂದ್ರೆ ನಿಫ್ಟಿ ಬ್ಯಾಂಕ್. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನೀವು ಇಲ್ಲಿ ನೋಡಬಹುದು 863 ಪಾಯಿಂಟ್ಸ್ ಅಥವಾ 1.54% ಡೌನ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದರಲ್ಲೂ ಎಸ್ಪೆಷಲಿ PSU ಬ್ಯಾಂಕ್ಸ್, ಸರ್ಕಾರಿ ಬ್ಯಾಂಕ್ ಗಳಲ್ಲಿ 2.15% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಯಾಕೆ ಈ ರೀತಿ ಸ್ವಿಫ್ಟ್ ರಿಯಾಕ್ಷನ್ ಬಂತು? ಹಾಗೆ PSU ಬ್ಯಾಂಕ್ಸ್ ಅಷ್ಟೇ ಅಲ್ಲ, ಈವನ್ ಪ್ರೈವೇಟ್ ಬ್ಯಾಂಕ್ಸ್ ಗಳಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 327 ಪಾಯಿಂಟ್ಸ್ ಅಥವಾ 1.23% ಡೌನ್ ಅಲ್ಲಿ ಪ್ರೈವೇಟ್ ಬ್ಯಾಂಕ್ ಇಂಡೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಯಾಕೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಈ ರೀತಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು? ಮೇ ಬಿ ಒಂದಷ್ಟು ಜನರಿಗೆ ಇದರ ಬಗ್ಗೆ ಅಪ್ಡೇಟ್ ಗೊತ್ತಿರಬಹುದು, ಗೊತ್ತಿಲ್ಲದೆ ಇದ್ರು ಡೋಂಟ್ ವರಿ, ನಾವೀಗ ಅದನ್ನ ತಿಳ್ಕೊಳ್ಳೋಣ. ನೋಡಬಹುದು, PSU ಬ್ಯಾಂಕ್ ಸ್ಟಾಕ್ಸ್ ಫಾಲ್ ಅಪ್ ಟು 3%. ಹೌ RBI's ECL ಡೈರೆಕ್ಷನ್ಸ್ ಕ್ಯಾನ್ ಇಂಪ್ಯಾಕ್ಟ್ ಲೆಂಡರ್ಸ್. RBI ಇಂದ ಇವತ್ತು ಒಂದು ಸುದ್ದಿ ಬಂತು. ಆ ಸುದ್ದಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಂದಷ್ಟು ಡೌನ್ ಫಾಲ್ ಗೆ ಕಾರಣವಾಗಿದೆ. ಅದರಲ್ಲೂ PSU ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ನೀವು ಈ ಸುದ್ದಿಯನ್ನು ಕೂಡ ನೋಡಬಹುದು. ಕೆನರಾ ಬ್ಯಾಂಕ್, ಅದರ್ PSU ಬ್ಯಾಂಕ್ ಶೇರ್ಸ್ ಫಾಲ್ ಅಪ್ ಟು 3% ಆಸ್ RBI ಫೈನಲೈಸಸ್ ECL ನಾರ್ಮ್ಸ್. ECL ನಾರ್ಮ್ಸ್ ಏನಿದು? ECL ಏನ್ ಬದಲಾವಣೆಯನ್ನ RBI ಮಾಡಿದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ECL ಫ್ರೇಮ್ ವರ್ಕ್ ಏನು? ECL ಅಂದ್ರೆ ಫುಲ್ ಫಾರ್ಮ್ ನೋಡಬಹುದು, ಎಕ್ಸ್ಪೆಕ್ಟೆಡ್ ಕ್ರೆಡಿಟ್ ಲಾಸ್ ಫ್ರೇಮ್ ವರ್ಕ್. ಅಂದ್ರೆ RBI ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಎಕ್ಸ್ಪೆಕ್ಟೆಡ್ ಕ್ರೆಡಿಟ್ ಲಾಸ್ ಫ್ರೇಮ್ ವರ್ಕ್ ಗೆ ಸಂಬಂಧಪಟ್ಟಂತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ಬ್ಯಾಂಕ್ ಗಳು ಫಾಲೋ ಮಾಡ್ತಿರೋದು ಇನ್ಕರ್ಡ್ ಲಾಸ್ ಮಾಡೆಲ್. ಇಲ್ಲಿದೆ ನೋಡಬಹುದು, ಇನ್ಕರ್ಡ್ ಲಾಸ್ ಮಾಡೆಲ್ ನ. ಆದ್ರೆ ಈಗ RBI ಬದಲಾವಣೆ ಮಾಡಕ್ ಹೊರಟಿದೆ ಎಕ್ಸ್ಪೆಕ್ಟೆಡ್ ಕ್ರೆಡಿಟ್ ಲಾಸ್ ಮಾಡೆಲ್ಗೆ. ಅಂದ್ರೆ ಇಷ್ಟು ದಿನ ಬ್ಯಾಂಕ್ ಲೋನ್ ತಗೊಂಡವರು ಇಷ್ಟು ದಿನ ಅಥವಾ ಇಷ್ಟು ತಿಂಗಳುಗಳ ಕಾಲ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ಅದನ್ನ NPA ಅಂತ ಬ್ಯಾಂಕ್ ನಿರ್ಧಾರ ಮಾಡ್ತಾ ಇತ್ತು. ಬಟ್ ಈಗ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದೆ. ಈ ಹೊಸ ನಿಯಮಗಳು ಏಪ್ರಿಲ್ 1, 2027 ಜಾರಿಗೆ ಬರುತ್ತೆ ಅಂತ ಹೇಳಿದೆ ಇವತ್ತು. ಇದೇ ಬ್ರೇಕಿಂಗ್ ನ್ಯೂಸ್. ಈ ಹೊಸ ECL ಫ್ರೇಮ್ ವರ್ಕ್ ಏನಿದೆ ಅದು ಮುಂದಿನ ವರ್ಷ 2027 ಏಪ್ರಿಲ್ 1 ಜಾರಿಗೆ ಬರುತ್ತೆ ಅಂತ ಹೇಳಿದೆ. ಈ ಸುದ್ದಿನೇ ಈ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಗೆ ಕಾರಣ ಆಗಿರೋದು. ಯಾಕೆ ಈ ರೀತಿ ಡೌನ್ ಫಾಲ್ ಕಂಡು ಬಂತು? ಹಾಗಾದ್ರೆ ಈ ಹೊಸ ನಿಯಮಗಳ ಕಾರಣಕ್ಕೆ ಬ್ಯಾಂಕ್ ಗಳಿಗೆ ಏನಾದ್ರು ಲಾಸ್ ಆಗುತ್ತಾ ಅಂತ ನೋಡಿದ್ರೆ, ಮೊದಲಿಗೆ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿತ್ತು ಅಂತಂದ್ರೆ, ಈ ECL ಫ್ರೇಮ್ ವರ್ಕ್ ಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಗ್ರಾಜುಯಲ್ ರೋಲ್ ಔಟ್ ಆಗ್ಬೋದು ಅಂತ. ಅಂದ್ರೆ 3 ವರ್ಷಗಳ ಕಾಲ ಗ್ರಾಜುಯಲ್ ಆಗಿ ರೋಲ್ ಔಟ್ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಬಟ್ ರಿಯಾಲಿಟಿ ಏನಂತಂದ್ರೆ RBI 2027 ಏಪ್ರಿಲ್ 1 ಇದು ಜಾರಿಗೆ ಬರುತ್ತೆ ಅಂತ ಹೇಳ್ತು. ಗ್ರಾಜುಯಲ್ ರೋಲ್ ಔಟ್ ಅಲ್ಲ, ಮುಂದಿನ ವರ್ಷದಿಂದ ಜಾರಿಗೆ ಬರುತ್ತೆ ಅಂತಾನೆ ಹೇಳ್ಬಿಟ್ಟಿದೆ. ಇದಕ್ಕೆ ರಿಯಾಕ್ಷನ್ 2-3% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ಕಂಪನಿಗಳ ಅರ್ನಿಂಗ್ಸ್ ಮೇಲೆ ಇದು ಇಂಪ್ಯಾಕ್ಟ್ ಮಾಡಬಹುದು ಅಂತ. ಯಾವ ರೀತಿ ನೋಡಬಹುದು? ಹೈಯರ್ ಕ್ರೆಡಿಟ್ ಕಾಸ್ಟ್, ಸ್ಟೇಜ್ 2 ಲೋನ್ ಪ್ರಾವಿಷನಿಂಗ್ ಏನಿರುತ್ತೆ ಅದು 500 ಬೇಸಿಸ್ ಪಾಯಿಂಟ್ಸ್ ಗೆ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಈಗಿರೋದು 40 ಬೇಸಿಸ್ ಪಾಯಿಂಟ್ಸ್. 40 ಬೇಸಿಸ್ ಪಾಯಿಂಟ್ಸ್ ಅಂದ್ರೆ 0.4%, ಬಟ್ 500 ಬೇಸಿಸ್ ಪಾಯಿಂಟ್ಸ್ ಅಂದ್ರೆ 5%. ಇದು ನಿಯರ್ ಟರ್ಮ್ ಪ್ರಾಫಿಟಬಿಲಿಟಿ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಯಾಕಂದ್ರೆ ಬ್ಯಾಂಕ್ ಗಳು ಅಡ್ವಾನ್ಸ್ ಆಗಿ NPS ಪ್ರಾವಿಷನಿಂಗ್ ಮಾಡ್ಬೇಕಾಗತ್ತೆ. ಇಷ್ಟು ದಿನ 3 ತಿಂಗಳು ಪೇ ಮಾಡಿಲ್ಲ ಅಂದ್ರೆ ಮಾಡ್ತಾ ಇದ್ರು. ಬಟ್ ಇನ್ ಕೇಸ್ ಏನಾದ್ರು ಪೇಮೆಂಟ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೆ ಬ್ಯಾಂಕ್ ಗಳಿಗೆ ಗೊತ್ತಾಯ್ತು ಅಂದ್ರೆ 3 ತಿಂಗಳು ಕಾಯೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡ್ಬೇಕಾಗುತ್ತೆ, ಅದನ್ನ ಪ್ರಾವಿಷನಿಂಗ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಏನಾಗುತ್ತೆ, ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಕ್ಯಾಪಿಟಲ್ ಪ್ರೆಷರ್, ಪ್ರಾವಿಷನ್ಸ್ ಜಾಸ್ತಿ ಆಗೋದ್ರಿಂದ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋಸ್ ಏನಿದೆ ಇದರ ಮೇಲೆ ಹೊಡೆತ ಬೀಳುತ್ತೆ. ರೆಡ್ಯೂಸ್ ಇಂಟರ್ನಲ್ ಅಕ್ರೂಯಲ್ಸ್ ಅವೈಲಬಲ್ ಫಾರ್ ಗ್ರೋತ್ ಗೆ ಬೇಕಾಗಿರುವಂತ ಇಂಟರ್ನಲ್ ಅಕ್ರೂಯಲ್ಸ್ ಕಡಿಮೆ ಆಗುತ್ತೆ. ಅಂದ್ರೆ ಕಂಪನಿಗೆ ಜಾಸ್ತಿ ಲಾಭ ಬಂದ್ರೆ ಜಾಸ್ತಿ ಲೋನ್ ಕೊಟ್ಟು ಅದರಿಂದ ಜಾಸ್ತಿ ಇಂಟ್ರೆಸ್ಟ್ ಇನ್ಕಮ್ ಅನ್ನ ಅರ್ನ್ ಮಾಡಬಹುದು. ಬಟ್ ಲಾಭನೇ ಕಡಿಮೆ ಆದ್ರೆ ಪ್ರಾವಿಷನಿಂಗ್ ವಿಚಾರಕ್ಕೆ ಗ್ರೋತ್ ಕಡಿಮೆ ಆಗುತ್ತೆ.
ಇನ್ನು PSU ಬ್ಯಾಂಕ್ಸ್ ಮೋಸ್ಟ್ ವಲ್ನರಬಲ್, ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಏನಿದೆ, SBI ಆಗ್ಬೋದು, ಕೆನರಾ ಬ್ಯಾಂಕ್ ಆಗ್ಬೋದು, ಬ್ಯಾಂಕ್ ಆಫ್ ಇಂಡಿಯಾ ಆಗ್ಬೋದು, ಈ ರೀತಿ ಹಲವಾರು ಅಂದ್ರೆ ಆಲ್ಮೋಸ್ಟ್ 12 PSU ಬ್ಯಾಂಕ್ ಗಳಿದಾವೆ. ಅವುಗಳಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ ಈ ಹೊಸ ನಿಯಮದಿಂದ. ಹಾಗಾಗಿನೇ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗಂತ ಪ್ರೈವೇಟ್ ಬ್ಯಾಂಕ್ಸ್ ಇಲ್ಲ ಅಂತಲ್ಲ, ಬಟ್ ಅವರ ಇಂಪ್ಯಾಕ್ಟ್ ಕಡಿಮೆ. ಯಾಕಂದ್ರೆ ಅವ್ರು ಯೂಶಲಿ ಸಾಲವನ್ನ ಕೊಡುವಾಗ ರಿಪೇಮೆಂಟ್ ಕೇಪಬಿಲಿಟಿ ಇದೆಯಾ ಅನ್ನೋದನ್ನ ನೋಡ್ತಾರೆ. ಜೊತೆಗೆ ಅವರ ವಸೂಲಾತಿ ಕೂಡ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ PSU ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ. ಹಾಗಾಗಿ ಪ್ರೈವೇಟ್ ಬ್ಯಾಂಕ್ಸ್ ಹೋಲಿಸಿದ್ರೆ ಸರ್ಕಾರಿ ಬ್ಯಾಂಕ್ ಗಳಿಗೆ ಇದು ಹೆಚ್ಚಿನ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇನ್ನು ಅನಲಿಸ್ಟ್ ಏನ್ ಹೇಳ್ತಾರೆ ಈ ವಿಚಾರದಲ್ಲಿ, PSU ಬ್ಯಾಂಕ್ ಗಳಿಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ, ಪ್ರೈವೇಟ್ ಬ್ಯಾಂಕ್ ರಿಲೇಟಿವ್ಲಿ ಸೇಫರ್ ಇದೆ. ಬಟ್ ಅರ್ನಿಂಗ್ಸ್ ನೆಗೆಟಿವ್ ಇನ್ ಇನಿಷಿಯಲ್ ಇಯರ್ಸ್, ಬಿಗಿನಿಂಗ್ ಅಲ್ಲಿ ಅಂದ್ರೆ ಇನಿಷಿಯಲ್ ಇಯರ್ಸ್ ಅಂದ್ರೆ 1 or 2 years ಅರ್ನಿಂಗ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇದು ಆಕ್ಚುಲಿ ಈ ಬದಲಾವಣೆಯನ್ನ ತರುತ್ತಿರೋದೇ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅಲ್ಲಿಗೆ ನಮ್ಮ ಬ್ಯಾಂಕಿಂಗ್ ಸ್ಟ್ಯಾಂಡರ್ಡ್ಸ್ ಹೋಗ್ಬೇಕು ಅಂತ. ಯಾಕಂದ್ರೆ ಹಲವು ಡೆವಲಪ್ಡ್ ಕಂಟ್ರೀಸ್ ಈ ECL ಫ್ರೇಮ್ ವರ್ಕ್ ಅನ್ನೇ ಫಾಲೋ ಮಾಡ್ತಿರೋದು. ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಗೆ ಏರಿಸೋದಕ್ಕೆ ಈ ಬದಲಾವಣೆಗಳನ್ನ ಮಾಡಕ್ ಹೊರಟಿದೆ RBI. ಜೊತೆಗೆ ಇದೇನು ಇವತ್ತು ಅನೌನ್ಸ್ ಆಗಿರೋದಿರ್ಬೋದು, ಡೇಟ್ ಅನೌನ್ಸ್ ಮಾಡಿದೆ ಅಷ್ಟೇ, ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನಿಂದನೂ ಕೂಡ ಬ್ಯಾಂಕ್ ಗಳಿಗೆ ಮಾಹಿತಿ ಇತ್ತು. ಇದೇನು ರಾತ್ರೋರಾತ್ರಿ ಬಂದಿರುವಂತದ್ದಲ್ಲ, ಇವತ್ತಲ್ಲ ನಾಳೆ ಇದು ಜಾರಿಗೆ ಬರುತ್ತೆ ಅಂತ ಇತ್ತು. ಬಟ್ ಅದನ್ನ ಮೇ ಬಿ ಗ್ರಾಜುಯಲ್ ಆಗಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ಕೊಂಡು ಬಂದು ಜಾರಿಗೆ ತರಬಹುದು ಅಂತ ಇತ್ತು. ಬಟ್ RBI ಈಗ ಮುಂದಿನ ವರ್ಷದಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದೆ. ಏನು ಮೀಡಿಯಂ ಟು ಲಾಂಗ್ ಟರ್ಮ್ ಔಟ್ಲುಕ್ ಏನು, ಗ್ಲೋಬಲ್ ಅಲೈನ್ಮೆಂಟ್. ನಾನು ಅವಾಗಲೇ ಹೇಳಿದ್ನಲ್ಲ, ಗ್ಲೋಬಲ್ IFRS 9 ಸ್ಟ್ಯಾಂಡರ್ಡ್ಸ್ ಏನಿದೆ ಅದಕ್ಕೆ ಅಲೈನ್ ಆಗಿದೆ ಈ ಹೊಸ ಫ್ರೇಮ್ ವರ್ಕ್. ಕ್ರೆಡಿಬಿಲಿಟಿಯನ್ನ ಇದು ಇಂಪ್ರೂವ್ ಮಾಡುತ್ತೆ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ಗೆ. ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಈ ಕಡೆ ಹೆಚ್ಚು ಗಮನವನ್ನ ಕೊಡಬಹುದು ಈ ಬದಲಾವಣೆಗಳಾದ ಮೇಲೆ. ಅದು ಒಳ್ಳೆ ಬೆಳವಣಿಗೆ ಅಲ್ವಾ. ನಂತರ ಅಸೆಟ್ ಕ್ವಾಲಿಟಿ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ. ಅರ್ಲಿ ಸ್ಟ್ರೆಸ್ ಇರುತ್ತೆ ಖಂಡಿತ, 1 or 2 years ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಗಳಿಗೆ. ಬಟ್ ಆ ನಂತರ ಅಸೆಟ್ ಕ್ವಾಲಿಟಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ರಿಸ್ಕ್ ಪ್ರೈಸಿಂಗ್ ಡಿಸಿಪ್ಲಿನ್ ಇಂಪ್ರೂವ್ ಆಗುತ್ತೆ. ಇದು ಕ್ಲೀನರ್ ಬ್ಯಾಲೆನ್ಸ್ ಶೀಟ್ ಗೆ ಕಾರಣ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಇನ್ನೂ ಕ್ಲೀನ್ ಆಗುತ್ತೆ. ಈಗಾಗಲೇ 2016-17ರಲ್ಲಿ ತಂದಂತ ಕೆಲವೊಂದು ಬದಲಾವಣೆಗಳು ಈ ಬ್ಯಾಂಕಿಂಗ್ ಸೆಕ್ಟರ್ ನ ಎಸ್ಪೆಷಲಿ PSU ಬ್ಯಾಂಕ್ಸ್ ನ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದಷ್ಟು ಕ್ಲೀನ್ ಮಾಡಿದೆ. ಈ ಹೊಸ ಫ್ರೇಮ್ ವರ್ಕ್ ಕೂಡ ಲಾಂಗ್ ಟರ್ಮ್ ಅಲ್ಲಿ ಆ ಕೆಲಸವನ್ನ ಮಾಡುತ್ತೆ. ಜೊತೆಗೆ ಸೆಕ್ಟರ್ ನ ಸ್ಟೆಬಿಲಿಟಿಯನ್ನ ಜಾಸ್ತಿ ಮಾಡುತ್ತೆ. ಹೋಗ್ತಾ ಹೋಗ್ತಾ ಅರ್ನಿಂಗ್ಸ್ ವೊಲಟಿಲಿಟಿ ಏನಿರುತ್ತೆ ಅದನ್ನ ಕಡಿಮೆ ಮಾಡುತ್ತೆ, ಸ್ಟೆಬಿಲಿಟಿಯನ್ನ ತರುತ್ತೆ. ಇದು ಈ ಸೆಕ್ಟರ್ ನ ಮೋರ್ ಸ್ಟೇಬಲ್ ಹಾಗೂ ಇನ್ವೆಸ್ಟಬಲ್ ಸೆಕ್ಟರ್ ಆಗಿ ಬದಲಾಯಿಸುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಇದು ಇಲ್ಲಿರುವಂತಹ ಅವಕಾಶ. ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಇಂಪ್ಯಾಕ್ಟ್ ಇದೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದರಿಂದ ಲಾಭಗಳು ಜಾಸ್ತಿ ಇದೆ. ಗ್ಲೋಬಲ್ ಲೆವೆಲ್ ಹೋಗುತ್ತೆ ಸ್ಟ್ಯಾಂಡರ್ಡ್ಸ್, ಅಸೆಟ್ ಕ್ವಾಲಿಟಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಸೆಕ್ಟರ್ ಸ್ಟೆಬಿಲಿಟಿ ಬಿಲ್ಡ್ ಆಗುತ್ತೆ. ಇದರಿಂದ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ FIS ಇನ್ವೆಸ್ಟ್ಮೆಂಟ್ ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಬಟ್ ನಿಯರ್ ಟರ್ಮ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಅಂದ್ರೆ 0 to 2 years ಅರ್ನಿಂಗ್ಸ್ ಡೌನ್ ಗ್ರೇಡ್ ಆಗ್ಬಹುದು ಅಕ್ರಾಸ್ ದ ಸೆಕ್ಟರ್. PSU ಬ್ಯಾಂಕ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ರಿಸ್ಕ್ ಜಾಸ್ತಿ ಆಗ್ಬಹುದು. ವ್ಯಾಲ್ಯೂಯೇಷನ್ ಕಂಪ್ರೆಷನ್ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಕ್ಲೀನರ್ ಬ್ಯಾಲೆನ್ಸ್ ಶೀಟ್ಸ್, ಸೆಕ್ಟರ್ ವೈಡ್ ಲೋಯರ್ ಅರ್ನಿಂಗ್ಸ್ ವೊಲಟಿಲಿಟಿ ಅಂದ್ರೆ ಅರ್ನಿಂಗ್ಸ್ ಅಲ್ಲಿ ಸ್ಟೆಬಿಲಿಟಿ ನೋಡೋದಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಮೋರ್ ಸ್ಟೇಬಲ್ ಅಂಡ್ ಇನ್ವೆಸ್ಟಬಲ್ ಆಗಿ ಬದಲಾವಣೆ ಆಗುವಂತ ಸಾಧ್ಯತೆಗಳಿದೆ. ಇದು ಲಾಂಗ್ ಟರ್ಮ್ ಅಲ್ಲಿ ಆಗುವಂತ ಬದಲಾವಣೆಗಳು. ಈ ECL ಫ್ರೇಮ್ ವರ್ಕ್ ಏನಿದೆ ಇದು ಇನ್ವೆಸ್ಟರ್ಸ್ ಗೆ ಹಾಗೂ ಬ್ಯಾಂಕ್ ಗಳಿಗೆ ಒಳ್ಳೆಯ ಬೆಳವಣಿಗೆ. 1 or 2 years ಸ್ವಲ್ಪ ಬ್ಯಾಂಕ್ಸ್ ಗೆ ಇದು ನಷ್ಟವನ್ನ ಕೊಡಬಹುದು, ಬಟ್ ಫಾಲೋಯಿಂಗ್ ಇಯರ್ಸ್ ಇವುಗಳಿಗೆ ಲಾಭವನ್ನೇ ತರುವಂತ ಡಿಸಿಷನ್ ಆಗಿರುತ್ತೆ. ಒಳ್ಳೆಯ ಬೆಳವಣಿಗೆ. ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಕೂಡ ಲಾಂಗ್ ರನ್ ಅಲ್ಲಿ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗುತ್ತೆ ಅಂತಂದ್ರೆ ಆಸ್ ಎ ಇನ್ವೆಸ್ಟರ್ಸ್ ಖಂಡಿತ ಇದು ಪಾನಿಕ್ ಆಗುವಂತ ನ್ಯೂಸ್ ಅಲ್ಲ, ಖುಷಿ ಪಡುವಂತ ನ್ಯೂಸ್. ಯಾಕಂದ್ರೆ ಫಂಡಮೆಂಟಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ಇದರಿಂದ ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಇಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತ ಭಯಪಡುವಂತ ಅವಶ್ಯಕತೆ ಅಂತೂ ಇಲ್ಲ. ನಾನು ಕೂಡ ಕೆಲವು ಷೇರುಗಳಲ್ಲಿ ಹೂಡಿಕೆ ಮಾಡಿದ್ದೇನೆ. ಜೊತೆಗೆ ನಾವು ಯಾವಾಗ್ಲೂ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡೆ ಹೂಡಿಕೆ ಮಾಡೋದು. ಹಾಗಾಗಿ ಈ ಸುದ್ದಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ, ಇನ್ ಕೇಸ್ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ನೆಗೆಟಿವ್ ಡೆವಲಪ್ಮೆಂಟ್ ಅಂದಿದ್ರೆ ಖಂಡಿತ ನಾವು ಅದನ್ನ ಎಕ್ಸಿಟ್ ಆಗ್ಲಿಕ್ಕೆ ಯೋಚನೆ ಮಾಡಬೇಕಿತ್ತು. ಬಟ್ ಹಾಗೇನಿಲ್ಲ. ಹಾಗಾಗಿ ಭಯಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಅನ್ಸುತ್ತೆ ನನಗಂತೂ. ನಾನಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ವಿಚಾರದಲ್ಲಿ. ಬಟ್ ಶಾರ್ಟ್ ಟರ್ಮ್ ವೊಲಟಿಲಿಟಿಯನ್ನ ನಾವು ಬೇರ್ ಮಾಡಬೇಕಾಗುತ್ತೆ ರಿಕವರ್ ಆಗೋವರೆಗೂ. ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ಸೆಕ್ಟರ್ ಅಲ್ಲಿ ಅಂತ. ಇನ್ನು ಇವತ್ತು ಕ್ಯಾಬಿನೆಟ್ ಇಂದ ಒಂದು ಸುದ್ದಿ ಬಂದಿದೆ ನೋಡೋದು. ಕ್ಯಾಬಿನೆಟ್ ನೋಟ್ ಪ್ರಿಪೇರ್ಡ್ ಫಾರ್ 2.5 lakh crore ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್. ಫಿನ್ಮಿನ್ ಅಪ್ರೂವ್ಸ್ ಔಟ್ಲೇ. 2.5 ಲಕ್ಷ ಕೋಟಿ ಮೊತ್ತದ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಗೆ ಫೈನಾನ್ಸ್ ಮಿನಿಸ್ಟ್ರಿ ಅಪ್ರೂವಲ್ ಅನ್ನು ಕೊಟ್ಟಿದೆ. ಇದು ನೋಡಬಹುದು ಏವಿಯೇಷನ್, MSMEs ಅಂಡ್ ಅದರ್ ಸ್ಟ್ರೆಸ್ಡ್ ಸೆಕ್ಟರ್ಸ್ ನ ಫೋಕಸ್ ಮಾಡುತ್ತೆ. ಆದ್ರೆ ಇದಿನ್ನು ಕ್ಯಾಬಿನೆಟ್ ಇಂದ ಅಪ್ರೂವಲ್ ಆಗಿಲ್ಲ, ಫೈನಾನ್ಸ್ ಮಿನಿಸ್ಟ್ರಿ ಅಪ್ರೂವ್ ಮಾಡಿದೆ. ಕ್ಯಾಬಿನೆಟ್ ಕಿಡ್ತಾರೆ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆದ್ರೆ ಇದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಏನಿದೆ ಇದು ಜಾರಿಗೆ ಬರುತ್ತೆ. ನೋಡೋಣ, ಮೇ ಬಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಪ್ರೂವ್ ಆದ್ರೂ ಆಗಬಹುದು. ಇದು ಏವಿಯೇಷನ್ ಹಾಗೂ MSME ಸೆಕ್ಟರ್ ಗೆ ಎಸ್ಪೆಷಲಿ ಈಗಿನ ಸಂದರ್ಭದಲ್ಲಿ ಯಾವೆಲ್ಲ ಸೆಕ್ಟರ್ಸ್ ಸಮಸ್ಯೆಗಳನ್ನ ಅನುಭವಿಸ್ತಿದಾವೋ ಅದಕ್ಕೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್
ಪೇಟಿಎಂ ಬಗ್ಗೆ ನಮ್ಮ ಕೆಲವು ವ್ಯೂವರ್ಸ್ ಪ್ರಶ್ನೆ ಮಾಡಿದ್ದೀರಿ. ಆಕ್ಚುಲಿ ಮೊನ್ನೆ ಒಂದು ಸುದ್ದಿ ಬಂದಿತ್ತು ಪೇಮೆಂಟ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ. ಅಂದ್ರೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ನ ಲೈಸೆನ್ಸ್ ಅನ್ನ RBI ಕ್ಯಾನ್ಸಲ್ ಮಾಡಿತ್ತು. ಹಾಗಾಗಿ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಅದರ ಇಂಪ್ಯಾಕ್ಟ್ ತುಂಬಾ ಕಡಿಮೆ ಇದೆ ಕಂಪನಿಗೆ. ಆಲ್ಮೋಸ್ಟ್ ಫಂಡಮೆಂಟಲಿ ನೋ ಇಂಪ್ಯಾಕ್ಟ್ ಅಂತಾನೆ ಹೇಳ್ತಿದ್ದಾರೆ ಹಲವು ಅನಲಿಸ್ಟ್. ಯಾಕೆಂತಂದ್ರೆ ಅದರ ಶೇರ್ ತುಂಬಾನೇ ಕಡಿಮೆ ಇತ್ತು. ಹಾಗಾಗಿ ಕಂಪನಿಯ ಕೋರ್ ಬಿಸ್ನೆಸ್ ಗೆ ಇದರಿಂದ ಸಮಸ್ಯೆ ಏನಿಲ್ಲ. ಜೊತೆಗೆ ನೀವು ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಗೊತ್ತಾಗ್ಬಿಡುತ್ತೆ. ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಬಿದ್ದಿರಬಹುದು ನೋಡಬಹುದು, ಅನಂತರ ಹಂಗೆ ರಿಕವರಿ ಕೂಡ ಆಗಿದೆ. ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಬಹುದು ಅದರ ಇಂಪ್ಯಾಕ್ಟ್ ಕಡಿಮೆ ಅನ್ನೋದನ್ನ. ಜೊತೆಗೆ ಹಲವು ಬ್ರೋಕರೇಜಸ್ ತಮ್ಮ ಬೈ ರೇಟಿಂಗ್ ಅನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಇನ್ನು ಕೆಲವು ಬೈ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ನ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋದು ಕಂಪನಿಯ ಕೋರ್ ಬಿಸ್ನೆಸ್ ನ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಫಂಡಮೆಂಟಲಿ ನೋ ಚೇಂಜಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಅಷ್ಟೇ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಡೌನ್ ಫಾಲ್ ನ ನಂತರ. ಸೊ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ ಈ ಸ್ಟಾಕ್ ಬಗ್ಗೆ, ಅಂದ್ರೆ ಈ ಸ್ಟಾಕ್ ಬಗ್ಗೆ ಕೇಳಿದವ್ರಿಗೆ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನ ಹೊಂದಿರುವಂತ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ ಹಲವು ವಿಷಯವನ್ನ ಒಳಗೊಂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಬಳಕೆ ಆಗುವಂತ ವಿಷಯವನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.